ಲಾಭ ಬಂದಿದೆ ಗೊತ್ತಾ? 96 ಕೋಟಿ ಲಾಭ. 96 ಕೋಟಿ ಲಾಭ ಬಂದಿರೋದು ಈ ವರ್ಷ. ಅದೆಲ್ಲೋಗಿದೆ ಆಮೇಲೆ ಹೇಳ್ತೀನಿ ಅದನ್ನು. 96 ಕೋಟಿ ಲಾಭ. ಮೊನ್ನೆ ಈ ಸಂಸ್ಥೆ ಇದೆಯಲ್ಲ, ಯಾವುದು KSIC ಕಾರ್ಪೊರೇಷನ್, ಇದನ್ನು ಉದ್ಧಾರ ಮಾಡಬೇಕು ಅಂತ, ಯಾವುದನ್ನು, ಈ ಸಂಸ್ಥೆನ ಉದ್ಧಾರ ಮಾಡಬೇಕು ಅಂತ ಒಂದು ಫಾರಿನ್ ಟ್ರಿಪ್ ಹಾಕ್ಕೊಂಡ್ರು. MD ಸೆಕ್ರೆಟರಿ ಎಲ್ಲ ಫಾರಿನ್ ಟ್ರಿಪ್ ಹಾಕ್ಕೊಂಡ್ರು. ಅದಕ್ಕೆ ಸುಮಾರು 1,40,00,000 ಖರ್ಚು ಮಾಡಿದ್ದಾರೆ ಫಾರಿನ್ಗೆ. ಅವ್ರ ಜೊತೆ ಬೇರೆ ಬೇರೆಯವರೆಲ್ಲ ಹೋಗಿರ್ತಾರೆ, ಅದೆಲ್ಲ ಸೇರಿ ಅವರ ಊಟ ಉಪಚಾರ ಎಲ್ಲ. ಏನಕ್ಕೆ? ಅಭಿವೃದ್ಧಿ ಮಾಡಬೇಕು ಅಂತ. ಇಷ್ಟೊಂದು ಡಿಮ್ಯಾಂಡ್ ಇದೆ ಅಲ್ಲಿ. ಮೈಸೂರಲ್ಲಿರ್ಬೋದು ಅಥವಾ ಚನ್ನಪಟ್ಟಣದಲ್ಲಿರ್ಬೋದು, ಬೇಡಿಕೆ ಏನಿದೆ ಅದಕ್ಕೆ 100 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ ಮಾರ್ಕೆಟ್ ಇದೆ. ಈಗ ಅಲ್ಲಿ ನಾನು ಚನ್ನಪಟ್ಟಣ ಕೇಳಿದೆ ಎಷ್ಟು ಬೇಕಾಗ್ಬೋದು ಅಂತ, ಅವ್ರು ಹೇಳಿದ್ರು 10,000 ಸೀರೆ ಬೇಕು ಸರ್ ನಮಗೆ ಅಂತ. ಅಷ್ಟು ಸೇಲ್ ಆಗೋಗ್ತೈತೆ. 10,000 ತಯಾರು ಮಾಡ್ತಾ ಇರೋದು 1,200ರಿಂದ ಈಗ 200. ಕಳೆದ ತಿಂಗಳು 200 ತಯಾರು ಮಾಡಿದ್ದಾರೆ ಅಷ್ಟೇ, 1,200. ಅಂದರೆ ಬೇಡಿಕೆ ಇದೆ, ಸಂಸ್ಥೆ ಇದೆ. ಫಾರಿನ್ ಟೂರ್ ಹೋಗಿದ್ದೀರಾ, 1,40,00,000 ಖರ್ಚು ಮಾಡಿದ್ದೀರಾ. 96 ಕೋಟಿ ಲಾಭ ಗಳಿಸಿದೆ ಈ ವರ್ಷ ಒಂದರಲ್ಲೇ. ದಿಸ್ ಇಯರ್ ಓನ್ಲಿ. ಕಳೆದ ವರ್ಷದ ನಾನು ಹೇಳ್ತಾ ಇಲ್ಲ, ಕಳೆದ ವರ್ಷದ 40-60 ಕೋಟಿನೋ ಬಂದಿದೆ ಅದು. ಇಲ್ಲಿ ಕೆಲಸ ಮಾಡೋರು ಯಾರು? ಎಲ್ಲರೂ ಕೂಡ 1,200ರಿಂದ 1,400 ಜನ ಡೈರೆಕ್ಟಾಗಿ ಕೆಲಸ ಮಾಡೋರು. ಇಂಡೈರೆಕ್ಟಾಗಿ ಅದಕ್ಕೆ ಇದಾಗಿರುವಂಥದ್ದು ಸುಮಾರು ಒಂದು 600-700 ಜನ. ಇದಕ್ಕೆ ಬೇಕಾದಂಥ ವೆಹಿಕಲ್ ಇರ್ಬೋದು, ಈ ಥರದ್ದೆಲ್ಲ ಕೊಡೋವಂಥದ್ದು. ಅಂದರೆ 2,000 ಜನಕ್ಕೆ ಉದ್ಯೋಗ ಕೊಡೋವಂಥ ಒಂದು ಸಂಸ್ಥೆ ಇದು. ಬೇಡಿಕೆ ಇರೋ ಸಂಸ್ಥೆ, ಮುಚ್ಚೋಗೋ ಸಂಸ್ಥೆ ಅಲ್ಲ. ನೀವು ಯಾವುದೋ ಮುಚ್ಚೋತಾ ಇದ್ದಪ್ಪ, ಯಾವುದೋ ಕಂಪ್ನಿ ಮುಚ್ಚೋಗ್ತಾ ಇದೆ, ಜಾಗ ಕೊಟ್ಟಿದ್ದೀರಿ, ನಾವೇನು ಕೇಳ್ತಾನೆ